ಏನೋ ಮಾಡಕ ಕಾರ್ಮಿಕರಿಗೆ ತೀರ್ಕೊಂಡಂತ ಕಾರ್ಮಿಕರಿಗೆ ತಾಮಿ ಕಳ್ಸಿಂತ ಏನಾದ್ರು ಪರಿಹಾರ ಹೆಚ್ಚಿಗೆ ಮಾಡಕ್ ಸಾಧ್ಯ ಐತ್ರಿ ನಿಮ್ಮ ಕಡೆಯಿಂದ ಇಲ್ಲ. ಅದಕ್ಕೆ ಆಡಳಿತ ಮಂಡಳಿಯವರು ಯಾರು ಸಂಬಂಧಪಟ್ಟಾರಲ್ಲ ಅವ್ರಿಗೆ ಕಳಿಸ್ರಿ ಸರ್. ದಯಮಾಡಿ ಎಲ್ಲರೂ ವಿನಂತಿ ಐತ್ರಿ. ಈಗಾಗಲೇ ಒಂದು ದುರ್ಘಟನೆ ಆಗಿದೆ ಸರ್. ಅದಕ್ಕೆ ನಮ್ದು ಆಡಳಿತ ಮಂಡಳಿ ಸಂಪೂರ್ಣ ಆ ಒಂದು ಘಟನೆ ಬಗ್ಗೆ ವಿಷಯ ಏನು ಆಗಲೇ ಹೇಳಿದೆ ನಾವು ಸಾಕಷ್ಟು ವಿಷಯ ಎಕ್ಸ್ಪ್ಲೇನ್ ನಿಮ್ಗಿಂತ ಹೆಚ್ಚು ನಮಗೂ ನೋವಾಗಿದೆ. ಒಬ್ಬ MD ಸ್ವತಃ ಎಲ್ಲ ಮಂದಿ ಅಡ್ಡಾಡಿ ನಿಮ್ ಬಗ್ಗೆ ನಮ್ಗೆ ಗೌರವ ಐತಿ, ನೀವು ಮಾಡಿದ್ರೆ ನಿಮ್ ಬಗ್ಗೆ ಗೌರವ ಐತಿ. ನಾವೇನ್ ಕೇಳ್ತಾ ಇದೀವಿ ಸರ್, ಮಾಲಕರು ಯಾಕೆ ಬರ್ತಾ ಇಲ್ಲ? ಮಾಲಕರಿಗೆ ಕಾಳಜಿ ಇಲ್ಲ ಕಾರ್ಮಿಕರ ಬಗ್ಗೆ? ಮಾಲಕರ ಲಾಭ ತಗೋತಿಲ್ಲ? ಸಂಪೂರ್ಣ ಮಾಲಕರ ಲಾಭ ತಗೋತಾರ ಇಲ್ರಿ ಹೇಳ್ರಿ ನಮ್ಗೆ. ಮಾಲಕರದು ಕಾಳಜಿ ಅದ ರೀ. ನೀವೊಬ್ಬ ಆಡಳಿತ ಮಾಡಿ ಪ್ರತಿದಿನ ಬಂದೇನಪ್ಪ ಅಂತಂದ್ರೆ ರೀ ಗೊತ್ತಿಲ್ಲ ಸ್ವತಃ ಪ್ರತಿಯೊಂದು ಕುಟುಂಬ ಹೋಗ್ಬಿದ್ದೆ ನಾನು ಏನ್ ನಿರ್ದೇಶಿತ ನಾವು ಏನ ಆಡಳಿತ ಮಾಡಿ ನನ್ನೇ ತೋಡಿತ್ತಲ್ರಿ ಕಾರ್ಮಿಕ ಬದ್ದಲ್ಲಿ ಆ ಪ್ರಕಾರ ಎಲ್ಲ ಸ್ವತಃ ಹೋಗಿ ಸಾಂತ್ವನ ಹೇಳ್ತಾರೆ ಯಾವುದು ಆಯ್ತದ ನಿಮ್ ಹೇಳ್ತಾರೆ ಅವ್ರಿಗೆ ಒಂದು ಪರಿಹಾರ ಸಿಗ್ತದೆ ಸರ್. ಒಂದು ನನ್ನ ದಯಮಾಡಿ ಏನು ಕಾರ್ಮಿಕರ ಕಾಯ್ದೆ ಪ್ರಕಾರ ಪ್ರತಿಯೊಬ್ಬರು ಎಂಪ್ಲಾಯಿ ಅದು PF ಇರ್ಬೋದು, ಗ್ರ್ಯಾಚ್ಯುಟಿ ಇರ್ಬೋದು ರೀ ಏನ್ರಿ ಮುಂದೆ ಸರ್ಕಾರ ಬರುವಂಥ ಪ್ರತಿಯೊಂದು ಸೌಲಭ್ಯ ಅವ್ರು ಸಿಗ್ತದೆ. ಅದ್ರ ಸಂಬಂಧದಿಂದ ನಾವು ಪ್ರತಿಯೊಂದು ಪ್ರಯತ್ನ ನಾವು ಮಾಡಕತ್ತೀವಿ. ಮತ್ತು PF ಅಂತೂ ಅಷ್ಟು ಕಟ್ಟಿ ಆಗಿ ಆಗ್ತದೆ. ಅದ್ರ ಬಗ್ಗೆ ತಪ್ಪು ನಾವು ಬೇಡ. ಅದಕ್ಕೆ ಹೇಳ್ತಾನಲ್ಲ ಒಬ್ಬ MD ಏನು ಹೇಳಕತ್ತಿಲ್ಲ ಅವರು ಅವಲಂಬಿತರು ಯಾರದಾರಲ್ರಿ ಅವ್ರಿಗೆ ಪಿಂಚಣಿ ಸಿಗುವಂಗ ಮಾಡ್ಕೊಡ್ಬೇಕು ಸರ್. ದಯವಿಟ್ಟು ಇಲ್ಲ ಅಲ್ಲ ಪಿಂಚಣಿ ಸಿಗುವಂಗ ಮಾಡ್ಕೊಡ್ಬೇಕು ಸರ್. ಅದ ಯಾಕಂದ್ರೆ ನಿಮ್ PF ಒಳಗ ಐತಿ ಸರ್. ಅದ ರೂಲ್ಸ್ ಐತಿ. ಏನೈತಿ ಅಂತಂದ್ರೆ ಯಾರು ಕಾರ್ಮಿಕರು ತೀರ್ಕೊಂಡ್ರು ಕಾರ್ಮಿಕರು ಆಕ್ಟ್ ಪ್ರಕಾರ ಅವರಿಗೆ ಪಿಂಚಣಿ ಸಿಗುವಂಗ ಮಾಡ್ಬೇಕು ಸರ್. ಏನ್ ಅವ್ರು 90 ಏನ್ ಪ್ರೆಸೆಂಟ್ ಏನ್ ತಗೊಂಡಾರಲ್ಲ ಪಗಾರ ರೀ, ಆ ಪಗಾರ 90% ಅವ್ರಿಗೆ ಪಿಂಚಣಿ ಸಿಗ್ಬೇಕಂತ ನಿಮ್ಗೆ ಕಾನೂನು ಐತಿ ಸರ. ಆ ಕಾನೂನು ಪ್ರಕಾರ ಅವ್ರಿಗೆ ಪಿಂಚಣಿ ಸಿಗುವಂಗ ಆಗ್ಬೇಕ್ರಿ. ಇಲ್ಲ ತಮ್ಮ ಹೇಳಿದ್ನಲ್ರಿ ಏನು ಕಾಯ್ದೆ ಒಳಗೆ ಏನು ಅದಕ್ಕೆಲ್ಲ ಪ್ರೊವಿಷನ್ ಇತ್ತಲ್ಲ ಕಾರ್ಮಿಕರ ಬದ್ದಲ್ಲಿ ಸಂಪೂರ್ಣವಾಗಿ ಅವ್ರಿಗೆಲ್ಲ ಸಿಗುವ ಯೋಜನೆ ಪ್ರಯತ್ನ ಮಾಡಾಕತ್ತೇನೆ. ಪ್ರತಿಯೊಂದು ಆಫೀಸ್ಗೆ ಹೋಗೇನ್ರಿ, ಪ್ರತಿಯೊಂದು ಅಧಿಕಾರಿಗೂ ಮೀಟಿಂಗ್ ಮಾಡ್ಯಾನಾಗ ಅವರು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಐತಿಲ್ಲ. ಏನು ಡಾಕ್ಯುಮೆಂಟ್ಸ್ ವರ್ಕ್ ನಡೆದದ್ರಿ ಐತಿಲ್ಲ. ಕಾರ್ಮಿಕ ಬಗ್ಗೆ ನೋಡ್ರಿ ಒಬ್ಬ MD ಹೇಳಕತ್ತಿಲ್ಲ ಅವ್ರು ಸಂಪೂರ್ಣ ಅವ್ರ ಬಗ್ಗೆ ನಮ್ಗೆ ಇದೆ ಜವಾಬ್ದಾರಿ ಅದ ಐತಿಲ್ರಿ. ಪ್ರತಿಯೊಂದು ಮತ್ತೊಮ್ಮೆ ಅವ್ರೇನು ಕುಟುಂಬ ಮತ್ತೊಮ್ಮೆ ಕರ್ಸೋದನ್ನ ಅವ್ರಿ ಇದು ಇಷ್ಟಕ್ಕೆ ಮುಗಿಲಿಲ್ಲ ಇದು. ಎರಡನೇ ಸರ ಅವ್ರ ಕುಟುಂಬದಾಗ ಯಾರನ್ನಾರ ಇಲ್ಲೇ ಕೆಲ್ಸಕ್ಕೆ ತಗೊಳ್ರಿ. ಅವ್ರ ಕುಟುಂಬದಾಗ ಒಬ್ಬರನ್ನ ಯಾರನ್ನ ಕೆಲ್ಸಕ್ಕೆ ತಗೊಳ್ರಿ. ಯಾಕಂದ್ರೆ ಒಂದಷ್ಟು ಅತಂತ್ರ ಅದಾರ ಪಾಪ, ಅವ್ರ ಜೀವನಕ್ಕೂ ದಾರಿ ಆಗ್ಬೇಕು. ಇಲ್ಲ ಭಾಳ ಒಳ್ಳೆ ಸೂಚನೆ ಐತಲ್ರಿ. ಇದನ್ನೂ ಕೂಡ ಮಾತಾಡಿದೀನಿ, ಅದನ್ನ ವ್ಯವಸ್ಥೆ ಮಾಡ್ಬೇಕು. ಪರಿಹಾರ ಸರ್ 1 ಕೋಟಿ ರೂಪಾಯಿ ಮಾಡ್ಬೇಕು ಸರ್. ನೋಡ್ರಿ ಪರಿಹಾರ ಸರ್ ಕಾರ್ಮಿಕರು ದುಡಿದ್ರ ಫ್ಯಾಕ್ಟ್ರಿ ಸರ್. ಕಾರ್ಮಿಕರು ದುಡಿದ ಉದ್ದೇಶ ಕಾರ್ಮಿಕರು ರೈತ ಬಾಂಧವರು ಐತಿಲ್ರಿ. ಇವ್ರಿಂದ ಕಾರ್ಖಾನೆ ನಡೆಸಕ್ ಸಾಧ್ಯ ಇಲ್ಲ ಸರ್. ರೈತರು ಸಂಪೂರ್ಣ ಮತಬದ್ಧಲ್ಲಿ ರೈತರು ಇದಕ್ಕೆ ಸ್ಪಂದನೆ ಮಾಡಿದಾರೆ. ರೈತರು ಒಂದು ಘೋಷಣೆ ಮಾಡ್ರಿ ಅಂತ ನಿಮ್ಗೆ ಈಗಾಗಲೇ ಹೇಳಿದಾರೆ. ಯಾಕೆ ಆಡಳಿತ ಮಂಡಳಿ ಅವರು ಬಂದ ಕಾಸು ನೇರವಾಗಿ ನಿಂತು ನಾವು ಆಶ್ವಾಸನೆ ಕೊಡಕ್ ತಯಾರಿಲ್ಲ? ಯಾಕೆ ಆಡಳಿತ ಮಂಡಳಿಯವರು ಎಲ್ಲೋ ಮುಚ್ಕೊಂಡು ಎಲ್ಲೋ ಹಿಂದೆ ಕುಂತು ಯಾಕೆ ನಿಮ್ಮನ್ನು ಕಳಿಸಿ ಆಟ ಆಡ್ತಾ ಇದ್ರೆ ಅದು ನಮಗೆ ಕ್ಲಿಯರ್ ಆಗ್ಬೇಕಾಗಿದೆ. ದಯವಿಟ್ಟು ನಾವು ಯಾಕೆ ಸರ್ ಕಲ್ಪನೆ ಆಗ್ತಾ ಇದೆ ಸರ್. ಇದು ದಯವಿಟ್ಟು ಆಗ್ತಾ ಇದೆ. ಆಡಳಿತ ಮಂಡಳಿಯವರು ಇಲ್ಲಿವರೆಗೂ ನೇರವಾಗಿ ಒಂದು ಕುಟುಂಬಕ್ಕೆ ಬಂದು ಸಾಂತ್ವನ ಹೇಳ್ತಾ ಇಲ್ಲ. ಕನಿಷ್ಠ ಒಂದು ಮಾನವೀಯತೆ ದೃಷ್ಟಿಯಿಂದ ಸರ್, ಮಾನವೀಯತೆ ದೃಷ್ಟಿಯಿಂದ ನಿಮ್ಮ ಹಿಂದೆ ನಾವು ಅದೇವಿ, ನೀವು ಯಾವುದಕ್ಕೂ ಕಾಳಜಿ ಮಾಡಬೇಡ್ರಿ, ನಾವು ನಿಮ್ಮ ಸಹಕಾರ ಅದೇವಿ, ನಿಮ್ಮ ನೊಂದಂಥ ಕುಟುಂಬಕ್ಕೆ ನಿಮ್ಮ ಹಿಂದೆ ನಾವು ಯಾವತ್ತೂ ನಿಮ್ಮದೇ ಇದನ್ನ ಇದು ಫ್ಯಾಕ್ಟ್ರಿ ನಿಮ್ಮದೇ ಅನ್ನುವಂಥದ್ದು ಒಂದು ಆಶ್ವಾಸನೆ ಕೊಡುವಂಥದ್ದು ಬ್ಯಾಡ್ ಸರ್. ಒಂದು ಒಂದು ಪೇಪರ್ ಸ್ಟೇಟ್ಮೆಂಟ್ ಸರ್. ಮತ್ತು ಅದು ಆಗ್ತಾ ಇಲ್ಲ ಅಂತಂದ್ರೆ ಯಾಕೆ ಏನು ನಡೆದಿದೆ, ಏನು ಹುನ್ನಾರ ನಡೆದಿದೆ ಅಂತ ನಮ್ಗೆ ತಿಳಿತಾ ಇಲ್ಲ ಸರ್. ದಯವಿಟ್ಟು ಅದಕ್ಕೆ ನಾವಿಲ್ಲ ಅಂತಂದ್ರೆ ಸರ್ ಇದು ಸಾಂಕೇತಿಕ ಹೋರಾಟ ಕೇಳ್ರಿ. ನಾವು ಸಾಂಕೇತಿಕವಾಗಿ ಬಂದಿದ್ದೀವಿ. ಜಸ್ಟ್ ಒಂದು ಸಾಂಕೇತಿಕ ಹೋರಾಟ ಮಾಡಿ ನಿಮಗೆ ಬಿಸಿ ಮುಟ್ಟುವಂಥ ಕೆಲಸ ಮಾಡ್ತಾ ಇದ್ದೀವಿ. ನಾಳೆ ದಿನ ಕೂಡ ಬೆಳಗಾವಿಯಲ್ಲಿ ಬೃಹತ್ ಪ್ರಮಾಣವಾದಂಥ ಹೋರಾಟವನ್ನು ಮಾಡಿ DC ಅವ್ರಿಗೆ ಕೊಡ್ತಾ ಇದ್ದೀವಿ. ಯಾಕಂತಂದರೆ ಇದರ ಏನು ಮರ್ಮ ಅನ್ನೋದು ತಿಳಿತಾ ಇಲ್ಲ ನಮಗೆ. ಯಾಕೆ ಆಡಳಿತ ಮಂಡಳಿ ಒಬ್ರು ಜವಾಬ್ದಾರಿ ಇದ್ದಂಥವ್ರು ನಾವೇನು ನೋಡ್ರಿ ಇಲ್ಲೊಂದು ಫ್ಯಾಕ್ಟ್ರಿ ಕಟ್ಟಿದ್ದಾರೆ, ಏನೋ ಅವರು ಡೆವಲಪ್ ಆಗ್ಬೋದು, ಅವ್ರು ಏನೋ ಮಾಡ್ಕೊಬೋದು, ಅವ್ರು ಒಳ್ಳೇದಾಗಲಿ, ನಮ್ಗೆ ಏನು ಬೇಡ. 4 ಮಂದಿಗೆ ರೈತರಿಗೂ ಒಳ್ಳೇದಾಗಿದೆ, ಕಾರ್ಮಿಕರಿಗೂ ಒಳ್ಳೇದಾಗಿದೆ. ಆ ಉದ್ದೇಶ ಇಟ್ಕೊಂಡು ಕಾರ್ಮಿಕರಿಗೆ ಈ ಥರ ಆದಾಗ ಅವ್ರು ಯಾಕೆ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡ್ತಾ ಇಲ್ಲ? ಇದನ್ನು ನಾವು ನಿಮ್ಮನ್ನು ಕೇಳ್ತಾ ಇದ್ದೀವಿ ಸರ್. ಸ್ಪಷ್ಟ ಏನಿಲ್ರಿ, ಒಬ್ಬ ಆಡಳಿತ ಮಂಡಳಿ ಪ್ರತಿನಿಧಿ ಆಗಿ ಅವ್ರು ಏನು ನಿರ್ದೇಶನ ಕೊಟ್ಟಾರಲ್ಲ ಅದ ಪ್ರಕಾರ ನಾವು ಬಂದು ಮಾತಾಡಕತ್ತೇನೆ ತಿಳಿತಿಲ್ರಿ. ದಯಮಾಡಿ ತಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇಲ್ಲ ಕಾರ್ಖಾನೆ ಸೀಸನ್ ಚಾಲು ಅದ ರೀ, ಗುರ್ತದ ರೀ, ನನಗೆ ಗುರ್ತದ ರೀ. ನಮ್ಮ ಮಧ್ಯೆ ಭಾಳ ಗೌರವ ಅದ ರೀ. ಅದ್ರ ಬಗ್ಗೆ ಯಾರು ಮಾತಿಲ್ಲ ತಿಳಿತಿಲ್ರಿ. ಏನಿರ್ತಾರ ನಾವು ಏನು ಹೇಳಿದಿಲ್ಲ ಈ ಪ್ರತಿಯೊಂದು ವಿಷಯನ
ಆಡಳಿತ ಮಂಡಳಿ ಗಮನ ತೊಗೊಂಬರ್ತೇನೆ ರೀ. ಮತ್ತು ಕಾರ್ಯಕ್ರಮದ ಏನಿತ್ತಲ್ಲ ಪ್ರತಿಯೊಂದು ಸೂಕ್ತ ವ್ಯವಸ್ಥೆ ಏನಿತ್ತಲ್ಲ ಏನು ಕೊಡೋಕೆ ಸಾಧ್ಯ ಇತ್ತಪ್ಪ ನಮ್ಮ ಫ್ಯಾಕ್ಟ್ರಿ ತಿಂದಿರ್ಬೋದು ಸರ್ಕಾರ ಮಟ್ಟದಲ್ಲಿ ಇದನ್ನೆಲ್ಲ ನಾವು ಪ್ರಯತ್ನ ಮಾಡ್ತೀವಿ. ದಯಮಾಡಿ ಏನಿಲ್ಲ ನನ್ನ ಮಾತು ಸ್ವಲ್ಪ ತಾವು ಸ್ವಲ್ಪ ಯಾಕೆ ಇಷ್ಟೊಂದು ನಂಗೆ ಗೌರವ ಕೊಟ್ಟಿರಿ ನನಗೆ ರೀ, ಅದೇ ತಮ್ಮ ಬಗ್ಗೆ ನಂಗೆ ಗೌರವ ಅದೇ ರೀ. ಹೆಚ್ಚಿಗೆ ಬೆಳೆಸೋದು ಬೇಡ. ಏನು ಸೇವಾ ಭದ್ರತೆ ಅನ್ನೋದು ಬೇಕ್ರಿ. ಒಬ್ಬ ಕನಿಷ್ಠ ವೇತನ 800 ರೂಪಾಯಿ ಸರ್ ಈಗ ಕಾರ್ಮಿಕರ ಕರ್ನಾಟಕದಾಗ ಒಂದು 88 ಲಕ್ಷ ರೂಪಾಯಿ 30 ವರ್ಷ ಸರ್ವಿಸ್ ಮಾಡಿದ್ರು. ನೀವು ಫ್ಯಾಕ್ಟ್ರಿನ ಒಂದು 20 ಲಕ್ಷ ರೂಪಾಯಿ ಕುಳಿಸ್ಕೊಂಡ್ರು ಒಂದು